ನಾನು ನಮ್ಮ ಡಿ ಸಿ ಅವ್ರ ಮೂಲಕನೇ ಲೋಕಾಯುಕ್ತರಿಗೆ ಮಾತನಾಡಿ, ಲೋಕಾಯುಕ್ತರ ಎಸ್ ಪಿಗೂ ಮಾತನಾಡಿ, ಸಂಪೂರ್ಣವಾಗಿ ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಯಾರು ಹೊರಗಡೆಯವರಿದ್ದಾರೆ, ಸಾರ್ವಜನಿಕರು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ತಕ್ಕಂಥವ್ರು, ಯಾವುದೇ ಹಂತದಲ್ಲಿ ಕ್ರಿಮಿನಲ್ ಕೇಸನ್ನು ಸೀರಿಯಸ್ಸಾಗಿ ಹಾಕಿ ಅವರನ್ನು ಸಂಪೂರ್ಣವಾಗಿ ಕ್ರಮ ತಗೋಬೇಕು ಮತ್ತು ಅದನ್ನೆಲ್ಲ ವಾಪಸ್ಸು ಈ ಮಾಡಿರ್ತಕ್ಕಂಥ ದಾಖಲೆಗಳನ್ನ, ತಿದ್ದಿರ್ತಕ್ಕಂಥ ದಾಖಲೆಗಳನ್ನ ಸಂಪೂರ್ಣ ಸರ್ಕಾರ ವಶಪಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅಂತೇಳಿ ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ. ಅದರಲ್ಲಿ ನಮಗೆ ಡಿ ಸಿ ಅವ್ರು ನನಗೆ ಧೈರ್ಯ ಕೊಟ್ಟಿದ್ದು, ರಿಜಿಸ್ಟ್ರ್ ಇದೆಯಲ್ಲ ಅದು ಸ್ಕ್ಯಾನಿಂಗ್ ಆಗಿರೋದ್ರಿಂದ ಅದರಿಂದ ಮುಂದುವರೆದು ಇವರು ಏನೇ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ರು ಅದೆಲ್ಲವನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇದೆ. ಏನೇನು ಈ ಒಂದು ಡೂಪ್ಲಿಕೇಟನ್ನು 2-3 ವರ್ಗ ಸೇರ್ಕೊಂಡು ಮಾಡ್ತಾ ಇದೆ, ಅದನ್ನು ಆಸ್ತಿನ ರಕ್ಷಣೆ ಮಾಡಲಿಕ್ಕಂತೂ ತೊಂದರೆ ಆಗಲ್ಲ, ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸಂಪೂರ್ಣವಾಗಿ ಭಾಳ ಗಂಭೀರವಾಗಿ ತಗೋಬೇಕು ಅಂತ ಹೇಳಿದ್ದೀನಿ.